ಸರ್ಕಾರದ ವಿರುದ್ಧ ಬೆಳಗಾವಿ ಜನರಿಂದ ವಿಭಿನ್ನ ಪ್ರತಿಭಟನೆ ನಡೀತಾ ಇದೆ. ರೆಡಿಯಾಗದ ರಸ್ತೆಗೆ 3ನೇ ವರ್ಷದ ಹುಟ್ಟುಹಬ್ಬ. 3 ವರ್ಷ 3 ದಿನ ತುಂಬಿದ ರಸ್ತೆಗೆ ಅಲಂಕಾರ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಬೆಳಗಾವಿ ಜನರ ವಿಭಿನ್ನವಾದಂತಹ ಪ್ರತಿಭಟನೆ ಇದು. ಪೂರ್ತಿ ಆಗದಂತಹ ರಸ್ತೆ ಕಾಮಗಾರಿ, 3 ವರ್ಷ 3 ದಿನ ತುಂಬಿದಂತಹ ರಸ್ತೆಗೆ ಅಲಂಕಾರ ಮಾಡಿದ್ದಾರೆ. ರಸ್ತೆ ಆಗಿದ್ದು 3 ವರ್ಷ ಆಗಿದೆ, ಆದರೂ ಕೂಡ ರಸ್ತೆ ಕಾಮಗಾರಿ ಮುಗಿಯೋ ಹಾಗೆ ಕಾಣಿಸ್ತಾ ಇಲ್ಲ. ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಬೆಳಗಾವಿ ಜನ ಪ್ರತಿಭಟನೆಗೆ ಇಳಿದಿದ್ದಾರೆ. ಕುಂಬಳಕಾಯಿ ಒಡೆದು ಚೌಹಾಟಗಲ್ಲಿ ಜನ ಪೂಜೆ ಮಾಡಿದ್ದಾರೆ. ಅಧಿಕಾರಿಗಳ ಗಮನ ಸೆಳೆದಿದ್ದಾರೆ ಈ ನಿವಾಸಿಗಳು. ರಂಗೋಲಿಯಲ್ಲಿ ಶುಭಾಶಯ, ಕೇಕ್ ಕತ್ತರಿಸಿ ಸಂಭ್ರಮ ಎಲ್ಲವೂ ಕೂಡ ಆಗಿದೆ. ವಿಭಿನ್ನ ರೀತಿಯ ಪ್ರತಿಭಟನೆ ಇದು. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ನಿವಾಸಿಗಳು ಕೇಕ್ ಕತ್ತರಿಸೋದರ ಮೂಲಕ ಕಳೆದ 3 ವರ್ಷದಿಂದಲೂ ಅಗೆದಿರುವಂತಹ ರಸ್ತೆ ಕಾಮಗಾರಿ ಪೂರ್ಣಗೊಳ್ಳದ ಹಿನ್ನೆಲೆಯಲ್ಲಿ ವಿಭಿನ್ನವಾಗಿ ಪ್ರತಿಭಟಿಸ್ತಾ ಇದ್ದಾರೆ. ಕುಂಬಳಕಾಯಿಯನ್ನ ಹೊಡೆದಿದ್ದಾರೆ, ರಂಗೋಲಿಯನ್ನ ಹಾಕಿದ್ದಾರೆ ರಸ್ತೆ ಮೇಲೆ. ಇದು ಯಾವುದೋ ಸಂಭ್ರಮ ಅಲ್ಲ, ಹಬ್ಬಕ್ಕಾಗಿ ಮಾಡಿದಂತಹ ಸೆಲೆಬ್ರೇಷನ್ ಅಲ್ಲ. ರಸ್ತೆ ಕಾಮಗಾರಿ ಪೂರ್ಣ ಆಗದೇ ಇರೋದಕ್ಕೆ ಈ ರೀತಿಯ ಪ್ರತಿಭಟನೆ. ಇದ 3 ವರ್ಷ ಆತ್ರಿ. ಇದು ರೋಡ್ ಹಡ್ಡೆ ಇವತ್ತು ಪೂರ್ತ 3 ದಿವಸ ಆತ್ರಿ. ಅದಕ್ಕೆ ನಾವು ಈ ರೋಡದ ಬಡ್ಡೆ ಮಾಡತ್ತೇವ್ರಿ. ಮತ್ತು ಇದ್ರಿ ರಾಜು ಶೆಟ್ಗೆ ಭೇಟಿಯಾಗಿದ್ದೆವು. ರೇಷ್ಮಾ ಪಾಟೀಲ್ ಅವರ ಉಪಮಹಾಪೌರ ಇದ್ದರು ರೀ, ಅವ್ರಿಗೆ ಭೇಟಿಯಾಗಿದ್ದೆವು. ಮತ್ತು ಇವು ಕಾರ್ಪೊರೇಟರ್ಗೆ ನಾವು ಭೇಟಿ ಆದರೆ ಅವ ಇಲ್ಲೇ ಈ ನಿಧಿ ಇಲ್ಲ ಅನ್ನತಾನ್ರಿ. ಇದು ರೋಡ್ ಕಡೆ ಲಕ್ಷ್ಯ ಕೊಟ್ಟರೆ ನಾವು ಸುಮ್ಮಿರ್ತೇವ್ರಿ. ಇಲ್ಲಿ ಕಡೆ DC ಮಠ ನಾವು ಮೋರ್ಚಾ ತಗೊಂಡು ಹೋಗ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.